ದಕ್ಷಿಣ ಭಾರತದ ಹೃದಯದಲ್ಲಿ ಒಂದು ದೊಡ್ಡ ಶಕ್ತಿ ಮತ್ತೆ ಶ್ರೀಮಂತ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇದು ವಿಜಯನಗರ ಸಾಮ್ರಾಜ್ಯ. ಒಂದು ಕಾಲದಲ್ಲಿದು ದಕ್ಷಿಣ ಭಾರತದ ದೊಡ್ಡ ಶಕ್ತಿ ಮತ್ತೆ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಸ್ನೇಹಿತರೆ, ನಮ್ಗೆ ಇದರಲ್ಲಿ ಉಂಟಾಗುವ ಪ್ರಶ್ನೆ ಏನಂದ್ರೆ, ಈ ಭವ್ಯ ನಗರ ಅನ್ನೋದು ಯಾಕೆ ನಾಶ ಆಯಿತು? ಈ ಕತೆ ಇಂದಿಗೂ ನಮಗೆ ಇತಿಹಾಸವನ್ನ ಹೇಳ್ತವೆ. ಹಲೋ ಗೈಸ್, ನಾನು ವರುಣ್, ನೀವು ನೋಡ್ತಾ ಇದ್ದೀರಾ ವರುಣ್ ಟಾಕ್ಸ್ ಇನ್ ಕನ್ನಡ. ವರ್ಷ 1336ರಲ್ಲಿ ಹರಿಹರ ರಾಯರು ಮತ್ತೆ ಬುಕ್ಕರಾಯರು ಎಂಬುವರು ಈ ವಿಜಯನಗರವನ್ನ ಸ್ಥಾಪನೆ ಮಾಡ್ತಾರೆ. ಈ ಸಮಯ ದಕ್ಷಿಣ ಭಾರತದಲ್ಲಿ ಯುದ್ಧ ಮತ್ತೆ ಶತ್ರುಗಳು ತುಂಬಾ ಇದ್ವು. ಈ ಕಾರಣಕ್ಕೋಸ್ಕರ ಶಕ್ತಿ, ಶಾಂತಿ, ಶ್ರೀಮಂತಿಕೆಯನ್ನ ಉಂಟು ಮಾಡಲು ಇವರಿಬ್ರು ಈ ಸಾಮ್ರಾಜ್ಯವನ್ನ ರಚಿಸ್ತಾರೆ. ಅದರ ಜೊತೆ ಈ ಹಂಪಿ ಕೂಡ ಈ ಸಾಮ್ರಾಜ್ಯದ ಹೃದಯ ಅಂತಾನೆ ಹೇಳಬಹುದು. ಮತ್ತೆ ಈ ಕಾಲದಲ್ಲಿ ವಿಜಯನಗರ ತನ್ನ ಶಕ್ತಿಶಾಲಿ ಸೇನೆ ಮತ್ತೆ ಕಲಾಶ್ರೇಷ್ಠತೆಗೆ ಪ್ರಸಿದ್ಧವಾಗಿದೆ. 16ನೇ ಶತಮಾನದಲ್ಲಿ ಕೃಷ್ಣದೇವರಾಯರು ಈ ಸಾಮ್ರಾಜ್ಯವನ್ನ ಅತಿ ಎತ್ತರಕ್ಕೆ ತಲುಪಿಸ್ತಾರೆ. ಅವರ ಶಕ್ತಿಶಾಲಿ ಯೋಧರು, ಕಲಾ, ಸಂಗೀತ, ಸಾಹಿತ್ಯದ ಬಗ್ಗೆ ಅತಿಯಾದ ಮೆಚ್ಚುಗೆ ಕೂಡ ಇವರಿಗಿತ್ತು. ಹಾಗೆ ಇಲ್ಲಿ ಹಂಪಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ವಿತ್ಸಲ ದೇವಸ್ಥಾನ, ಸ್ಟೋನ್ ಚಾರಿಯಟ್ ಮತ್ತು ರಾಜವಾಡಿಗಳು ಈ ಸಾಮ್ರಾಜ್ಯದ ಶ್ರೀಮಂತಿಕೆಯನ್ನ ತೋರುತ್ತೆ. ಮತ್ತೆ ಇಲ್ಲಿನ ಸಂಸ್ಕೃತಿ ಮತ್ತು ವ್ಯಾಪಾರದ ಬಗ್ಗೆ ಹೇಳಬೇಕು ಅಂದ್ರೆ ವಿಜಯನಗರವು ಕಲೆ, ಸಂಗೀತ, ಹಬ್ಬಗಳು, ಮಾರುಕಟ್ಟೆಯಲ್ಲಿ ಪ್ರಸಿದ್ಧವಾಗಿದೆ. ಹಾಗೆಯೇ ದೇಶದ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಿಗಳು ಬಂದು ಚಿನ್ನ, ಬೆಳ್ಳಿ, ಹಣ್ಣು, ಬಟ್ಟೆ ಇವೆಲ್ಲವನ್ನ ವ್ಯಾಪಾರ ಮಾಡ್ತಾರೆ. ಮತ್ತೆ ಇಲ್ಲಿನ ನಾಗರಿಕರು ನೃತ್ಯ, ಸಂಗೀತ ಮತ್ತು ಕಲೆಯಲ್ಲಿ ತೊಡಗಿರ್ತಾರೆ. ಈ ಕಾರಣಕ್ಕೆ ಇಡೀ ಸಾಮ್ರಾಜ್ಯ ಧಾರ್ಮಿಕ ಮತ್ತೆ ಶಕ್ತಿ ಈ ಎರಡಕ್ಕೂ ಹೆಸರುವಾಸಿ. ಈಗ ಶತ್ರು ಮತ್ತೆ ಯುದ್ಧದ ಬಗ್ಗೆ ಹೇಳಬೇಕು ಅಂದ್ರೆ ವಿಜಯನಗರದ ಶಕ್ತಿ ದಕ್ಷಿಣ ಭಾರತದ ಬೇರೆ ರಾಜರುಗಳು ಮತ್ತೆ ಮುಸ್ಲಿಂ ಸಾಮ್ರಾಜ್ಯಗಳಿಗೆ ಭಯವಿತ್ತು. ಆದ್ದರಿಂದ ಹಲವಾರು ಯುದ್ಧಗಳು ನಡೆದವು. ಆದ್ರೆ 1565ರಲ್ಲಿ ತಾಳಿಕೋಟೆ ಯುದ್ಧ ನಡೆಯುತ್ತೆ. ಈ ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯ ಸೋತೋಗುತ್ತೆ. ಅದರಿಂದ ಸಾವಿರಾರು ಯೋಧರು ಸಾವಿಗೆ ಗುರಿಯಾಗ್ತಾರೆ. ಈ ಯುದ್ಧದ ನಂತರ ಹಂಪಿಯ ದೇವಾಲಯ, ಅರಮನೆಗಳು ಎಲ್ಲವೂ ನಾಶವಾಗುತ್ತೆ. ಆದ್ರೆ ವಿಜಯನಗರದ ಕಥೆಗಳು, ಶಕ್ತಿ, ಶ್ರೀಮಂತಿಕೆ ಇಂದಿಗೂ ಕಥೆಯ ಮುಖಾಂತರ ಜೀವಂತವಾಗಿದೆ ಅಂತಾನೆ ಹೇಳಬಹುದು. ನಾವು ಇತಿಹಾಸದಿಂದ ಏನ್ ಕಲಿಬೇಕು ಅಂದ್ರೆ ಈ ಶಕ್ತಿ ಅನ್ನೋದು ಶಾಶ್ವತವಲ್ಲ, ಆದರೆ ಕಲೆ ಮತ್ತು ಕಥೆ ಅನ್ನೋದು ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಇನ್ನೊಂದು ಕತೆ ಜೊತೆ ಮತ್ತೆ ಸಿಗೋಣ.